ಬ್ಯಾಕ್ ಟು ಅವರ್ ಚಾನೆಲ್ ಮಿಸ್ಟರ್. ನಾವು ಇವತ್ತು KRS ಬ್ಯಾಕ್ ವಾಟರ್ಸ್ ಬಂದಿದ್ದೀವಿ. ನಾವಿಲ್ಲಿ ಒಂದು ವೇಣುಗೋಪಾಲ ಸ್ವಾಮಿ ಟೆಂಪಲ್ ಅಂತ ಇದೆ. ಸೊ ಅದರದ್ದು ವಿಶೇಷತೆ ಏನು ಮತ್ತು ಈ ಟೆಂಪಲ್ ಇಲ್ಲಿ ಏನಕ್ಕಿದೆ, ಸೊ ಇದ್ರ ಬಗ್ಗೆ ಎಲ್ಲ ನಿಮ್ಗೆ ತಿಳಿಸ್ಕೊಡ್ತೀವಿ. ಬನ್ನಿ ಟೆಂಪಲ್ ಯಾವ ಥರ ಇದೆ ಅಂತ ನೋಡಿ. ಇದು ಫುಲ್ಲು KRS ಬ್ಯಾಕ್ ವಾಟರ್ಸು ಕಂಪ್ಲೀಟಾಗಿ. ಇಲ್ಲಿ ದೇವಸ್ಥಾನ ಇದೆ, ನಿಮ್ಗಲ್ಲಿ ಕಾಣಿಸ್ತಿದೆಯಲ್ಲ ಅದೇ KRS ಡ್ಯಾಮು. ಸೊ ಹಿಂಗೆ ಹೋಗಿ ಇದು ಸ್ಟ್ರೈಟ್ ಇಲ್ಲ ಡ್ಯಾಮು, ಸೊ ಕ್ರಾಸ್ ಇದೆ. ಹಿಂಗೆ ಫಸ್ಟು ಹಿಂಗೆ ಹೋಗಿ ಆಮೇಲೆ ತಿರ್ಗಿ ಹಿಂಗೋಗಿ ಈ ಥರ ಇರೋದು. ಸೊ 4-5 ಕಡೆ ಗೇಟ್ ಇದೆ. ಸೊ ಅದು ಬ್ಯಾಕ್ ವಾಟರ್ಸಲ್ಲೇ ನೋಡಿ ದೇವಸ್ಥಾನ ಇರೋದು. ಈ ದೇವಸ್ಥಾನ ಮರು ನಿರ್ಮಾಣ ಮಾಡಿರೋದು. ಇದು ಮುಚ್ಚೋಗ್ತಾ ಇತ್ತು ಮಳೆ ಜೋರಾಗಿ ಬಂದಾಗ, ನೀರು ಜಾಸ್ತಿ ಇದ್ದಾಗ. ಸೊ ಅದನ್ನು ಒಂದೊಂದೇ ಕಲ್ಲನ್ನ ತೊಗೊಂಬಂದು ಮರು ನಿರ್ಮಾಣ ಮಾಡಿರೋದು. ಸೊ ಫೋಟೋಗ್ರಫಿ ಒಳಗಡೆ ಇಲ್ಲ, ಮೊಬೈಲ್ ರಿಂಗ್ ಆದರೆ ಕಿತ್ಕೊತಾರಂತೆ ಹೇಳ್ತಿದ್ದಾರೆ. ಸೊ ನೋಡ್ಕೊಳ್ಳಿ, ಆದಷ್ಟು ಒಳಗಡೆ ಆಚೆ ಬಂದ ಮೇಲೆ ನಿಮಗೆ ಇದ್ರ ಕಂಪ್ಲೀಟ್ ಕತೆ ನಾನು ಹೇಳ್ತೀನಿ ನಿಮಗೆ. ಸೊ ಸದ್ಯಕ್ಕೆ ಈ ಥರ ಇದೆ. ಇಲ್ಲಿ ಕಲ್ಲಿನ ರಥ ಎಲ್ಲ ಮಾಡಿದ್ದಾರೆ, ಹಂಪಿನಲ್ಲಿ ಇದೆಯಲ್ಲ ಆ ಕಲ್ಲಿನ ರಥ. ಸೊ ಅದನ್ನೆಲ್ಲನೂ ಮಾಡಿದ್ದಾರೆ. ಸೊ ಒಳಗಡೆ ಬಿಡಲ್ಲ, ಬಂದಾದಮೇಲೆ ಮಾತಾಡ್ಬೇಕಂತೆ, ಸೈಲೆಂಟ್ ಮಾಡಬೇಕಂತೆ. ಹೊರಗಡೆ ಬಂದಾದಮೇಲೆ ನಿಮ್ಗೆ ಇದ್ರ ಕತೆ ಫುಲ್ ಕಂಪ್ಲೀಟಾಗಿ ನಮ್ಮ ತಮ್ಮನ ಕೈಯಲ್ಲಿ ಹೇಳಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಬಂದಿರುವಂಥದ್ದು ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಂತ ಹೇಳಿ. ದೇವಸ್ಥಾನ ಕಟ್ಟಿದ್ದು ನಮ್ಮ ಹೊಯ್ಸಳರು, ನಮ್ಮ ಕರ್ನಾಟಕ ರಾಜ್ಯವನ್ನ ಕನ್ನಡ ನಾಡನ್ನು ಆಳಿದಂಥ ಹೊಯ್ಸಳ ಸಂಸ್ಥಾನದವರು, ಮನೆತನದವರು. ಸೊ ಅವರು ಎಲ್ಲ ಕಡೆ ಕಟ್ಟಿದ್ದಾರೆ, ನಿಮಗೆಲ್ಲ ಗೊತ್ತೇ ಇದೆ. ಬೇಲೂರು, ಸೋಮನಾಥಪುರ, ಹಳೇಬೀಡು ದೇವಸ್ಥಾನಗಳೇನು ಹೊಯ್ಸಳರು ಕಟ್ಟಿದ್ದಾರೆ, ಆ ಮನೆತನದವರೇ ಈ ದೇವಸ್ಥಾನನೂ ಕೂಡ ಕಟ್ಟಿದ್ದು. ಇದು ಮೂಲತಃ ಕನ್ನಂಬಾಡಿನಲ್ಲಿತ್ತು. ಕನ್ನಂಬಾಡಿ ಕಟ್ಟಿದಾಗ ಮುಳುಗಿದ್ದ ಕಾರಣ ಈಗ ಅಲ್ಲಿಯ ಜನರನ್ನೆಲ್ಲ ಹೊಸ ಕನ್ನಂಬಾಡಿ ಅಂತ ಹೇಳಿ ಅಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಅದೇ ಹೊಸ ಕನ್ನಂಬಾಡಿ ಜಾಗದಲ್ಲಿ, ಎತ್ತರದ ಪ್ರದೇಶದಲ್ಲಿ ಈ ಒಂದು ದೇವಸ್ಥಾನದ ಮರು ನಿರ್ಮಾಣ ಮಾಡಿ, ರಿನೋವೇಟ್ ಮಾಡಿ ಇವಾಗ ಸಾರ್ವಜನಿಕರಿಗೆ ಬಿಟ್ಟಿದ್ದಾರೆ ಪ್ರವೇಶ ಮಾಡೋದಕ್ಕೆ. ಅದು ದೇವರನ್ನ ನೋಡೋದಕ್ಕೆ, ಪ್ರತಿದಿನ ಪೂಜೆ ಪುರಸ್ಕಾರಗಳನ್ನ ಮಾಡೋದಕ್ಕೆ ಮುಕ್ತ ಅವಕಾಶವನ್ನು ನೀಡಿದ್ದಾರೆ. ಮುಂಚೆ ಈ ದೇವಸ್ಥಾನ ಹೀಗಿರಲಿಲ್ಲ ಅಂತ ಹೇಳಿದ್ರೆ, ಈ ದೇವಸ್ಥಾನ ಹೇಗೆ ಹಿಂದೆ ಇತ್ತು ಅದನ್ನು ಒಂದು ಸ್ವಲ್ಪ ರಿನೋವೇಟ್ ಮಾಡಿ ತಿರ್ಗಾ ಇದನ್ನು ಮರು ನಿರ್ಮಾಣ ಮಾಡಿದ್ದಾರೆ. ಇದಕ್ಕೆ ಮರು ನಿರ್ಮಾಣ ಮಾಡೋದಕ್ಕೆ ಕೂಡ ಒಂದು ಉದ್ದೇಶ ಇತ್ತು. ನಮ್ಮ ಕಾವೇರಿ ನದಿ ಏನಿದೆ, ನಮ್ಮ ಕನ್ನಡ ನಾಡಿನ ಜೀವ ನದಿ, ಅದಕ್ಕೆ ಕನ್ನಂಬಾಡಿ ಕಟ್ಟೆಯನ್ನು ನಮ್ಮ ಮೈಸೂರು ಮಹಾರಾಜರು ಕಟ್ಟಿದಾಗ ಅದರ ಹಿನ್ನೀರಲ್ಲಿ ಇದ್ದಂಥ ಈ ದೇವಸ್ಥಾನ ಮುಳುಗಡೆ ಆಗುತ್ತೆ. ಇದು ಬೇಸಿಗೆ ಕಾಲದಲ್ಲಿ ಮಾತ್ರ ನೀರು ಕಮ್ಮಿ ಆದಂಥ ಸಂದರ್ಭದಲ್ಲಿ ಕಾಣಿಸ್ತಾ ಇತ್ತು. ಸೊ ಕಾಲಕ್ರಮೇಣ ಅದು ನೀರಲ್ಲಿ ಮುಳುಗಿ ಅದು ಅದರ ವೈಭವನ ಕಳ್ಕೊಂಡಿತ್ತು. ಸೊ ಆಗ ನಮ್ಮ ಕೋಡೆ ಕುಟುಂಬಸ್ಥರು ಏನಿದ್ದಾರೆ, ಶ್ರೀ ಹರಿ ಕೋಡೆ ಅವರು, ಇದನ್ನು ಜೀರ್ಣೋದ್ಧಾರ ಮಾಡ್ತೀನಿ ಅಂತ ಪ್ರಾಜೆಕ್ಟ್ನ ಕೈಗೊಂಡು ಆ ಕಲ್ಲನ್ನು, ಏನು ಹಳೆಯ ದೇವಸ್ಥಾನದ ಕಲ್ಲುಗಳಿತ್ತು ಅದಕ್ಕೆ ಮಾರ್ಕಿಂಗ್ ಮಾಡಿ, ಫೋಟೋಗ್ರಾಫ್ ಮಾಡಿ ಅದನ್ನು ಒಂದೊಂದೇ ತಂದು ಆಚೆ ಇಟ್ಟು, ಮತ್ತೆ ಆ ಫೋಟೋಗ್ರಾಫ್ಗಳನ್ನ, ಮಾರ್ಕಿಂಗ್ಗಳನ್ನ ನೋಡಿಕೊಂಡು ಮತ್ತೆ ಅದನ್ನು ಮರು ನಿರ್ಮಾಣ ಮಾಡ್ತಾರೆ. ಅದನ್ನು ಎತ್ತರದ ಪ್ರದೇಶ ಮಾಡಿ, ಹಿನ್ನೀರಲ್ಲಿ ಇನ್ಯಾವತ್ತೂ ಅದು ಮುಳುಗದ ರೀತಿಯಲ್ಲಿ ಅದನ್ನು ತಿರ್ಗಿ ರೀಕನ್ಸ್ಟ್ರಕ್ಟ್ ಮಾಡಿ ರಿನೋವೇಟ್ ಮಾಡ್ತಾರೆ. ಕೆಲವೊಂದು ಕಲ್ಲುಗಳು ಹಾಳಾಗಿತ್ತು. ಸೊ ಅಂಥ ಕಲ್ಲುಗಳನ್ನು ಇವರು ಹೊಸದಾಗಿ ಸೇರಿಸಿ ಅದನ್ನು ದೇವಸ್ಥಾನನ ರಿನೋವೇಟ್ ಮಾಡ್ತಾರೆ. ಮತ್ತು ಹಳೆ ಕಲ್ಲುಗಳು ಏನು ಚೆನ್ನಾಗಿತ್ತು ಅದನ್ನು ಹಾಗೆ ಉಳಿಸ್ಕೊಂಡು, ಅದಕ್ಕೆ ಟಚಪ್ ಮಾಡಿ ಅದನ್ನು ಹಾಗೆ ಉಳಿಸ್ಕೊಂಡು ಅದನ್ನು ಈ ದೇವಸ್ಥಾನದ ಮರು ನಿರ್ಮಾಣದಲ್ಲಿ ಉಪಯೋಗಿಸ್ಕೊಂಡಿದ್ದಾರೆ. ಸೊ ಇದು ಈ ದೇವಸ್ಥಾನದ ಒಂದು ಹಿನ್ನೆಲೆ. ನಲ್ಲಿಕಾಯಿ ತೊಗೊಂಡಿದ್ದೀವಿ, ಉಪ್ಪು ಖಾರ ಹಾಕೊಂಡು ಕೊಡ್ತಾ ಇದ್ದಾರೆ, ಸಕ್ಕದಾಗಿರುತ್ತೆ. ಮಿಕ್ಸಿಂಗ್ ನೋಡಿ ಹೆಂಗೆ ಮಾಡ್ತಾರೆ. ಸಕ್ಕದಾಗಿದೆ ನೆಲ್ಲಿಕಾಯಿ. ನಮ್ಮ ತಮ್ಮನೇ ಹೇಳಿರೋದು, ತಗೋ ಇವ್ನಿಗೆ ಇಲ್ಲಿ ಚುಚ್ಚಿ ಕೊಡ್ತಾ ಇದ್ದೀನಿ, ಟೂತ್ಪಿಕ್ಕಲ್ಲಿ ತಿಂತ. ವೇಣುಗೋಪಾಲ ಸ್ವಾಮಿ ಟೆಂಪಲ್ ಆಯಿತು. ಈಗ ನಾವು ಎಡ್ಮೂರಿಗೆ ಹೋಗ್ತಾ ಇದ್ದೀವಿ.
ಆ್ಯಕ್ಚುಲಿ ಇಲ್ಲಿ ನಮ್ಗೆ ಗೊತ್ತಿರೋಂಗೆ ಬಲ್ಮುರಿ ಫಾಲ್ಸ್ ತುಂಬ ಫೇಮಸ್ ಅನಿಸುತ್ತೆ. ನಾವು ಒಂದ್ಸತಿ ಹೋಗಿದ್ದೀವಿ ನಮ್ಮ ಫ್ರೆಂಡ್ಸ್ ಎಲ್ಲ. ಇವತ್ತು ಎಡ್ಮುರಿ ಚೆಕ್ ಮಾಡೋಣ ಯಾವ ಥರ ಇದೆ ಅಂತ ಹೇಳಿ ಹೋಗ್ತಾ ಇದ್ವಿ. ಇಲ್ಲಿ ಒಂದು ನಳ ಬಿಲ್ಡಿಂಗ್ ಕಾಣಿಸ್ತಾ ಇದೆ, ನಾವು ಮಾತ್ರ ಹೋಗ್ತಾ ಇದ್ವಿ. ಇಲ್ಲಿ ರೋಡ್ ಕೂಡ ಚೆನ್ನಾಗಿಲ್ಲ ಅಷ್ಟು. ಇದೊಂದು ರೋಡ್ ಚೆನ್ನಾಗಿದೆ ಅಷ್ಟೇ, ಬರೋ ಅಲ್ಲೊಂದು 1.5 ಕಿಲೋಮೀಟ್ರು ಕಾಣಿಸಿದ್ರಲ್ಲ. ಇವಾಗ ಚೆನ್ನಾಗಿ ಕಾಣಿಸ್ತಿದ್ದಾರೆ. ನೋಡೋಣ ಬನ್ನಿ ಯಾವ ಥರ ಇದೆ ಏನಿರುತ್ತಾ ಅಂತ. ಒಂದು ಒಳ್ಳೆ ಫಿಶ್ ತಿನ್ಬೇಕು ಅಂತ ಅನಿಸ್ತಾ ಇದೆ, ಸಿಕ್ಕಿದ್ರೆ. ನೋಡಿ ಇಲ್ಲೆಲ್ಲ ಹೋಟೆಲ್ಸ್ ಇದೆ, ಜನ ನೋಡಿ ಅಲ್ಲಿದ್ದಾರೆ, ಅಲ್ಲಿ ಫಾಲ್ಸ್ ಬರ್ತಾರೆ ಕಾಣಿಸ್ತಾರೆ. ಆಗಲೇ ನೋಡಿ ಅಲ್ಲಿದೆ ನೋಡಿ ಅದೇ ಫಾಲ್ಸು. ಬನ್ನಿ ಹತ್ರ ಹೋಗ್ಬಿಟ್ಟು ನೋಡೋಣ ಯಾವ ಥರ ಇದೆ ಏನು ಅಂತ. ಜನ ಎಲ್ಲ ತುಂಬ ಜನ ಅವಲ್ಲೇ ಕೆಳಗಡೆ ಇಳಿದು ಸ್ನಾನ ಮಾಡ್ತಾ ಇದ್ದಾರೆ. ಸ್ನಾನ ಅಲ್ಲ, ಎಂಜಾಯ್ ಮಾಡ್ತಾ ಇದ್ದಾರೆ. ಜನ ಇಲ್ಲಿಂದ ಇಳ್ಕೊಂಬರ್ತಾ ಇದ್ದಾರೆ. ಇಲ್ಲಿ ಬಂದು ಹಿಂಗೆ ಬಂದು ಅಲ್ಲಿ ಫಾಲ್ಸ್ ಹತ್ರ ನಿಂತ್ಕೊಂಡು ಸ್ವಲ್ಪ ಎಂಜಾಯ್ ಮಾಡಿ ಹೋಗ್ತಾರೆ. ಚೆನ್ನಾಗಿದೆ, ಫ್ಯಾಮಿಲಿ ಎಲ್ಲ ಬಂದು ಒಂದು ಸ್ವಲ್ಪ ಫೋಟೋಸ್ ಗೀಟೋಸ್ ಎಲ್ಲ ತೊಗೊಂಡು ಹೋಗೋಕ್ಕೆ ಚೆನ್ನಾಗಿದೆ ಒಂಥರ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ನೀವು ನನ್ನಿಂದ ನೋಡ್ತಾ ಇರುವಂಥದ್ದು ಎಡಮುರಿ ಫಾಲ್ಸ್ ಅಂತ ಹೇಳಿ. ಫಾಲ್ಸ್ ಅಲ್ಲ, ಆ್ಯಕ್ಚುಲಿ ಅದು ಒಂದು ಕೃತಕ ಫಾಲ್ಸ್ ಅಂತಲೂ ಹೇಳ್ಬೋದು. ಅದೊಂದು ಕಟ್ಟೆ, ನೀರು ಅದರಲ್ಲಿ ಶೇಖರಣೆ ಆಗಿ ಹೆಚ್ಚಿನ ನೀರು ಹೊಡೆದು ಹೋದಾಗ ಕ್ರಿಯೇಟ್ ಆಗುವಂಥ ಒಂದು ಟೆಂಪರರಿ ಫಾಲ್ಸ್ ಅಷ್ಟೇ ಇದು. ಇದನ್ನು ಮಹಾರಾಜರು KRS ಡ್ಯಾಮ್ ಕಟ್ಟಕ್ಕಿಂತ ಮುಂಚೆನೆ, ಅಂದರೆ ಸುಮಾರು 180-100 ವರ್ಷಗಳ ಹಿಂದೆನೇ ಈ ಥರ ಸಣ್ಣ ಸಣ್ಣ ಕಟ್ಟೆಗಳನ್ನ ಅಲ್ಲಲ್ಲೇ ಕಟ್ಟಿರ್ತಾರೆ. ಅಂದರೆ ಮಹಾರಾಜರಿಗೆ ರೈತರ ಮೇಲಿದ್ದಂಥ ಕಾಳಜಿ ಇದು ಈ ಥರ ಕಟ್ಟೆಗಳ ನಿರ್ಮಾಣ ನಮಗೆ ತೋರಿಸ್ಕೊಡುತ್ತೆ. ಇದೇ ರೀತಿ ನೀವು ಇನ್ನು ಮುಂದಕ್ಕೆ ಹೋದರೆ ಬಲ್ಮುರಿ ಫಾಲ್ಸ್ ಅಂತ ಹೇಳಿ ನೋಡ್ಬೋದು. ಅದು ಕೂಡ ಒಂದು ಕೃತಕ ಫಾಲ್ಸ್ ಅಷ್ಟೇ, ಮಳೆ ನೀರು ತುಂಬಿ ಕಟ್ಟೆ ಕೂಡಿ ಹೊಡೆದಾಗ ಆಗುವಂಥ ಫಾಲ್ಸ್ ಅದು. ಅದೇ ರೀತಿ ನೀವು ಇನ್ನೊಂದು ಸ್ವಲ್ಪ ಆ ಕಡೆ ಸೈಡ್ ಹೋದರೆ ಚಿಕ್ಕದೇವರಾಜ ಸಾಗರ ಅಂತ ಹೇಳಿ ಒಂದು ಇದೇ ರೀತಿಯ ಒಂದು ಕಟ್ಟೆ ಇದೆ. ಈ ಥರ ಸಣ್ಣ ಪುಟ್ಟ ಕಟ್ಟೆಗಳು KRS ಡ್ಯಾಮ್ ನಿರ್ಮಾಣ ಆಗೋಕ್ಕಿಂತ ಮುಂಚೆನೇ ಮಹಾರಾಜರುಗಳು ಕಟ್ಟಿದ್ರು. ಅಂದರೆ ನಮ್ಮ ಮಹಾರಾಜರು ನಮ್ಮ ಕನ್ನಡ ನಾಡಿನ ಮೇಲೆ, ಜನರ ಮೇಲೆ, ಮೇಲಾಗಿ ರೈತರ ಮೇಲೆ ಇದ್ದಂಥ ಕಾಳಜಿ ಮತ್ತು ಇರಿಗೇಷನ್ ಸಿಸ್ಟಮ್ಗೆ ತೋರಿಸ್ತಾ ಇದ್ದಂಥ ಕಾಳಜಿ ಇದರಿಂದ ನಮಗೆ ಗೊತ್ತಾಗತ್ತೆ. ಇಲ್ಲಿ ಫಿಶ್ ತಿನ್ನೋ ಅಂತ ಬಂದ್ವಿ, ಫಿಶ್ ಆರ್ಡರ್ ಮಾಡಿದ್ದೀವಿ. ಚಿಕ್ಕದೊಂದು ಸ್ಟಾಲ್ ಇದೆ. ನಾವು ಆರ್ಡರ್ ಮಾಡಿರೋ ಫಿಶ್ ಬಂದಿದೆ, ಕಾಟ್ಲಾ ತೊಗೊಂಡಿದ್ದೀವಿ. ಹೆಂಗಿದೆಮ್ಮ? ಡೀಪ್ ಫ್ರೈ ಮಾಡಿಕೊಡ್ತಾರೆ ಇಲ್ಲೆಲ್ಲ, ತವಾ ಫ್ರೈ ಅದೆಲ್ಲ ಇಲ್ಲ, ಡೀಪ್ ಫ್ರೈ ಏನೇ. ಸಕ್ಕಲ ಇದೆ ಮಾತ್ರ. ಆ ಚಟ್ನಿ ಜೊತೆ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ನಾವು ಲಂಚ್ಗೆ ಅಂತ ಎಲ್ಲ ಮುಗಿಸ್ಕೊಂಡು ಎಡ್ಮುರಿ ಮತ್ತು ವೇಣುಗೋಪಾಲ ಸ್ವಾಮಿ ಟೆಂಪಲ್ ಎಲ್ಲ ಮುಗಿಸ್ಕೊಂಡು ಬನ್ನೂರು ಕೆಫೆಗೆ ಬಂದಿದ್ದೀವಿ. ಬನ್ನೂರು ಬಿರಿಯಾನಿ ಕೆಫೆ ಎಲ್ಲಿರೋದು? ಇದು ಟಿ ನರಸೀಪುರ ರೋಡಲ್ಲಿರೋದು. ಇಲ್ಲಿ ನಮ್ಮ ತಮ್ಮ ನಾವು ಅವಾಗಲೇ ಬಂದಿದ್ದಾನೆ. ಸೊ ಇಲ್ಲಿ ನಾಟಿ ಸ್ಟೈಲ್ ಫುಲ್ಲು ನೋಡೋಣ. ನಾವು ಫಸ್ಟ್ ಮುದ್ದೆ ತೊಗೊಂಡು ಚಿಕನ್ ಮತ್ತು ಮಟನ್ ಸೈಡ್ ಐಟಮ್ಸ್ ಎಲ್ಲ ತೊಗೊಬೇಕಂತ ಅಂದ್ಕೊಂಡಿದ್ದೀವಿ. ಬಂದಾಗ ಎಲ್ಲ ತೋರಿಸಿ ಟೇಸ್ಟ್ ಮಾಡಿ ತೋರಿಸ್ತೀವಿ ಯಾವ ಥರ ಇದೆ ಅಂತ ರಿವ್ಯೂ. ಚಿಕನ್ ಲಾಲಿಪಾಪ್ ತೊಗೊಂಡಿದ್ದೀವಿ ಸ್ಟಾರ್ಟರು. ಸ್ವಲ್ಪ ಚಟ್ನಿಗೆ ಹಾಕ್ಕೊಂಡು ಹೊಗೆನೂ ಬರ್ತಾಯಿದೆ, ಅದು ಅಷ್ಟೊಂದು ಬಿಸಿ ಇಲ್ಲ ಅಂತ ಅನಿಸ್ತು ನಮಗೆ. ಬಟ್ ಚೆನ್ನಾಗಿದೆ, ಸಾಫ್ಟಾಗಿದೆ, ಚಟ್ನಿ ಸಗದಾಗಿದೆ. ಒಳ್ಳೆ ಚಿಕನ್ ಪೆಪ್ಪರ್ ಡ್ರೈ ಬಂದಿದೆ. ಒಳ್ಳೆ ಪೀಸ್ ತೊಗೊಳ್ಳೋಣ, ಸ್ವಲ್ಪ ಪೆಪ್ಪರ್ ಮಸಾಲೆ ಎಲ್ಲ ತೊಗೊಳ್ಳೋಣ. ಸಕಲ ಬೆಂದಿದೆ, ಸ್ವಲ್ಪ ಪೆಪ್ಪರೆಲ್ಲ ಹಂಚ್ಕೊಂಡು. ಸಕಲ ಇದೆ, ಎಲ್ಲ ಚೆನ್ನಾಗಿ ಇಳಿದಿದೆ ಪೆಪ್ಪರು, ಒಳ್ಳೆ ಫ್ಲೇವರ್ ಬರ್ತದೆ. ಇಲ್ಲಿ ಫಿಶ್ ಕಬಾಬ್ ಬಂದಿದೆ, ಬೋನ್ಲೆಸ್ಸು, ಬಿಸಿ ಇದೆ. ಸ್ವಲ್ಪ
ಬಿಸಿ ಇದೆ. ಒಳ್ಳೆ ಖುಷಿ ಅನ್ಸುತ್ತೆ. ಓಕೆ, ಮಸಾಲೆ ಇನ್ನೂ ಸ್ವಲ್ಪ ಇರಬೇಕಾಯ್ತು. ಕಬಾಬ್ ಹಾಕಿರೋ ಮಸಾಲೆ ಸ್ವಲ್ಪ ಬ್ಲ್ಯಾಂಡ್ ಇದೆ, ಅಷ್ಟು ಸಕಲಾಗಿಲ್ಲ. ಬಟ್ ಫಿಶ್ ಚೆನ್ನಾಗಿದೆ, ಫ್ರೆಶ್ ಅಂತ. ಮುದ್ದೆ ಬಂದಿದೆ, ಮುದ್ದೆ ಜೊತೆ ಗ್ರೇವಿ ಕೊಟ್ಟಿದ್ದಾರೆ, ಮಟನ್ ಗ್ರೇವಿ. ತಿಂದು ನೋಡೋಣ ಮಟನ್ ಗ್ರೇವಿ ಆ ಥರ ಇದೆ. ಮುದ್ದೆ ಸಾಫ್ಟ್ ಆಗಿದೆ, ಸಕಲಾಗಿದೆ, ಗ್ರೇವಿ ಸಕಲಾಗಿದೆ, ನಮ್ಮದು ಸಕಲಾಗಿದೆ. ಕಾಂಬಿನೇಷನ್ ಸೂಪರ್ ಆಗಿದೆ. ತಮ್ಮ ಹೇಳ್ತದೆ ಇಲ್ಲಿ ಒಂದೇ ಸತಿ ಗ್ರೇವಿ ಕೊಡೋದು. ಸೊ ನೀವು ಎಕ್ಸ್ಟ್ರಾ ಕೇಳಿದ್ರು ಕೊಡೋಲ್ಲ, ದುಡ್ಡು ಕೊಟ್ಟರು ಕೊಡೋಲ್ಲ, ಯಾಕಂದರೆ ಅವರು ಅಷ್ಟೇ ಕರೆಕ್ಟಾಗಿ ಮಾಡಿರ್ತಾರಂತೆ, ಅದಕ್ಕೋಸ್ಕರ ಕೊಡೋಲ್ಲ ಅಂತ. ಗ್ರೇವಿ ಮಾತ್ರ ಸಕಲಾಗಿದೆ. ಅದಕ್ಕೆ ಮೋಸ್ಟ್ಲಿ ಜನ ತುಂಬ ಸರಿ ಕೇಳ್ತಾರೆ ಅಂದರೆ ಅವ್ರು ಆ ಥರ ರೂಲ್ಸ್ ಇಟ್ಬಿಡಿಯಾರ. ಇಲ್ಲಿ ಮಟನ್ ಪೆಪ್ಪರ್ ಡ್ರೈ ಬಂದಿದೆ, ಸಗಲಾಗಿ ಕಾಣಿಸ್ತಾ ಇದೆ. ಮತ್ತು ಫುಲ್ ಮಸಾಲೆ ಬರ್ತೋಗಿ ತಿನ್ನೋಣ. ಮಟನ್ ಫುಲ್ಲು ಟೆಂಡರಾಗಿ ಸಕ್ಕಲಾಗಿದೆ. ಮಟನ್ ಥರನೇ ಅನಿಸ್ತಲ್ಲ, ಚಿಕನ್ ಥರ ಇದೆ. ಅದು ಸೂಪರಾಗಿದೆ ಮಾತ್ರ. ನನಗಂತೂ ಸಕ್ಕತ್ ಇಷ್ಟ ಆಯ್ತು. ನಾನು ಮಟನ್ ಅಷ್ಟು ಇಷ್ಟಪಡಲ್ಲ, ಅದು ಸೂಪರಾಗಿದೆ. ಬನ್ನೂರು ಬಿರಿಯಾನಿ ಕೆಫೆಗೆ ಬಂದು ಬಿರಿಯಾನಿ ತಿಂದಿಲ್ಲ ಅಂತ ಹೆಂಗೆ. ನಾರ್ಮಲಾಗಿ ಚಿಕನ್ ಬಿರಿಯಾನಿ ಇಷ್ಟಪಡಲ್ಲ, ರೈಸ್ ಇಷ್ಟಪಡ್ತೀನಿ. ನಾನು ಅಷ್ಟೇ, ಚೆನ್ನಾಗಿ ಅಷ್ಟಿದೆ. ಸೊ ಅಲ್ಲಿ ರೈಸೇ ತರಿಸ್ಕೊಂಡಿದ್ದೀವಿ, ಬಿರಿಯಾನಿ ರೈಸು. ತಿಂದು ನೋಡೋಣ. ನೋಡೋಕ್ಕೆ ಫುಲ್ಲು ಫ್ಲೇವರ್ಫುಲ್ಲಾಗಿ ಕಾಣಿಸ್ತದೆ, ಬಿಸಿ ಬಿಸಿಯಾಗಿದೆ. ಚೆನ್ನಾಗಿದೆ, ಭಾವನೆ ಥರ ಇಲ್ಲ, ಚೆನ್ನಾಗಿದೆ. ಕಾಣಿಸೋ ಥರ ತಿಂದಾಗ ಟೇಸ್ಟ್ ಇಲ್ಲ. ಇಟ್ಸ್ ನೈಸ್. 3 ಕೊಡ್ಬೋದು, 5ಗೆ 3. ನೋಡಿ, ಕಾಣಿಸ್ತಿರೋ ನಿಮಗೆ ಹೊಸ DC ಆಫೀಸು ಮೈಸೂರದು. ಸೊ ಅದರ ಎದುರುಗಡೆನೇ ಬನ್ನೂರು ಬಿರಿಯಾನಿ ಕೆಫೆ ಇರುತ್ತೆ, ಎಕ್ಸಾಕ್ಟ್ಲಿ ಆಪೋಸಿಟ್. ಸರ್ವಿಸ್ ರೋಡಲ್ಲಿ ಇದೆ ಇದು, ಟಿ ನರಸೀಪುರ ರೋಡ್. ಈ ವಿಡಿಯೋದಿಂದ ನಮ್ಮೆಲ್ಲರಿಗೂ ಗೊತ್ತಾಗಿರೋದು ಏನಂದರೆ, ನಮ್ಮ ಮೈಸೂರಿನ ರಾಜರು ಜನರ ಏಳಿಗೆನ ಮಾತ್ರ ಯೋಚಿಸ್ತಿದ್ರು ಅಂತ. ಅವರು ಕಟ್ಸಿರೋಂಥ KRS ಡ್ಯಾಮ್ ಇರ್ಬೋದು, ಹೈಡ್ರೋ ಎಲೆಕ್ಟ್ರಿಸಿಟಿ ಪವರ್ ಸ್ಟೇಷನ್ಸ್ಗಳಿರ್ಬೋದು, ಶಾಲಾ ಕಾಲೇಜುಗಳಿರ್ಬೋದು, ಮತ್ತು ಅವರು ಸಾಂಸ್ಕೃತಿಕ ವಿಚಾರಗಳಿಗೆ ಕೊಡ್ತಿದ್ದಂಥ ತೋರಿಸ್ತಿದ್ದಂಥ ಇಂಟ್ರೆಸ್ಟ್ ಇರ್ಬೋದು, ಇವೆಲ್ಲವೂ ಅವರ ಘನತೆಯನ್ನು ಎತ್ತಿ ಹಿಡಿಯುತ್ತದೆ. ಇವತ್ತಿನ ರಾಜಕಾರಣಿಗಳಿಗಿಂತ 100 ಪಾಲು ಮೇಲು ನಮ್ಮ ಮೈಸೂರಿನ ಒಡೆಯರು. ಇವಾಗ ಅವನ ಮೇಲೂ ಇವನ ಮೇಲೂ ಅಂತ ನಾವೆಲ್ಲ ಹೊಡೆದಾಡ್ತೀವಿ. ಬಟ್ ಆಗಿನ ಕಾಲದಲ್ಲಿ ನಮಗೇನೂ ಬೇಡ, ಎಲ್ಲ ಜನರಿಗೋಸ್ಕರ ಮಾಡ್ತೀನಿ ಅಂತ ಎಂತಿದ್ದ ನಮ್ಮ ಒಡೆಯರನ್ನ, ಅವರ ಫೋಟೋನ ಮನೆಯಲ್ಲಿಟ್ಟು ದಿನಾ ಪೂಜೆ ಮಾಡಿದ್ರು ಅವ್ರ ಋಣ ತೀರ್ಸೋಕ್ಕೆ ಆಗಲ್ಲ ನಮಗೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.